ಒನಲು ಬೆಳಕಿನ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆ. ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಅಗ್ಲಯ್ಯ ಗ್ರಾಮದಲ್ಲಿ 2ನೇ ವರ್ಷದ ಎತ್ತಿನ ಗಾಡಿ ಓಟದ ಸ್ಪರ್ಧೆ ಆಯೋಜಿಸಿದ್ದು ಏಪ್ರಿಲ್ 9 ಮತ್ತೆ 10 2 ದಿನ ನಡೀತದೆ. ರೇಸ್ ಅಲ್ಲಿ ಒಂದ್ ಜೊತೆ ಎತ್ತಿನ ಗಾಡಿನ ಹಿಡಿದು ಕಟ್ಟಬೇಕು ಅಂದ್ರೆ 10 ಇಂದ 15 ಜನ ಬೇಕು. ಆ ಎತ್ತಿನ ಗಾಡಿ ಹಿಡಿದು ಕಟ್ಟಕ್ಕೆ ಗುಂಡ್ಗೆ ಬೇಕು, ಅಥವಾ ಮೇಲ್ಗಡೆ ಕುತ್ಕೊಂಡು ಓಡ್ಸನ್ಗೆ ಡಬ್ಬಲ್ ಗುಂಡ್ಗೆ ಬೇಕು. ನಮ್ ಕಣ್ಮುಂದೆನೆ ಒಬ್ಬ ಹುಡುಗ ಬಿದ್ದ, ಬೇಜಾರಾಗೋಯ್ತು. ಮೊದಲನೇ ಸಲ ರೇಸ್ಗೆ ಬಂದಿರೋದು, ಇಂತ ಎಕ್ಸ್ಪೀರಿಯನ್ಸ್ ಎಲ್ಲ ಆಗ್ಬೇಕು, ಮುಂದೆ ಒಂದಿನ ಒಳ್ಳೆ ಚಾಂಪಿಯನ್ ಆಗ್ಲಿ. ನೆಕ್ಸ್ಟ್ ಇನ್ನೊಂದ್ ಬ್ಯಾಚ್ ರೇಸ್ಗೆ ರೆಡಿಯಾಗಿ ನಿಂತಿದ್ದು. ಈ ದನಗಳಿಗೆ ಏನಾಯ್ತೋ ಗೊತ್ತಿಲ್ಲ, ಎದುರುಗಡೆ ಇರೋ ಬ್ಯಾರಿಗೇಟ್ನೆ ಉಣಿಸಿ ಕಂಬ ಎಲ್ಲಾನು ಮುರ್ದೆ ಆಗ್ತೋ. ತಪ್ಪಿ ಯಾವನಾದ್ರೂ ಸಿಕ್ಕಿದ್ರೆ ಯಮನ್ ಪಾದನೆ. ಗಾಡಿ ಓಡ್ಸಕ್ಕೆ ಟ್ರ್ಯಾಕ್ ಮಾತ್ರ ಸಕ್ಕತ್ತಾಗೈತೆ. ನೀವೇನಾದ್ರೂ ಈ ರೇಸ್ಗೆ ಬಂದಿದ್ರೆ ಒಂದು ಕಾಮೆಂಟ್ ಮಾಡಿ. ಯಾರಾದ್ರೂ ರೇಸ್ ಗಾಡಿ ಇಟ್ಟಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಾಳೆನು ಕಾಂಪಿಟೇಷನ್ ನಡೀತದೆ, ಕಾಂಪಿಟೇಷನ್ ಮಾಡ್ಲಿ. ಈ ರೇಸ್ ನೋಡೋಕೆ ನಮ್ ಸುತ್ತಮುತ್ತಲಿನ ಊರಿನ ಜನ, ಹೆಂಗಸರು, ಮಕ್ಕಳು ಉರಿಯೋ ಬಿಸಿಲಲ್ಲಿ ಎಲ್ರು ಕುತ್ಕೊಂಡು ನೋಡ್ತಾ ಇದ್ರು. ಈ ತರ ಎತ್ತಿನ ಗಾಡಿ ರೇಸು ಮುಂದೆ ಯಾವ ಊರಲ್ಲಿ ನಡೆಯುತ್ತೆ, ನಿಮ್ಗೇನಾದ್ರು ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ. ನಮ್ಮ ಹುಡ್ಗ ಅಂತೂ ಶಿಸ್ತಾಗಿ ಬಂದಿರೋ ಎಲ್ಲ ಎತ್ತಿನ ಗಾಡಿಗಳನ್ನ ವಿಡಿಯೋ ಮಾಡ್ತಾವೆ. ದೊಡ್ಡವ್ರಿಗೆ ಎತ್ತಿನ ಚಿಂತೆ ಆದ್ರೆ ಚಿಕ್ಕ ಮಕ್ಳಿಗೆ ಗಾಡಿ ಚಿಂತೆ ಅಂತ ಆಟ ಆಡಕ್ಕೆ ಎಳ್ಕೊಂಡು ಹೋಯ್ತಾವೆ. ವರ್ಷ ಪೂರ್ತಿ ಪ್ರೀತಿಯಿಂದ ಸಾಕಿ ಎತ್ತಿನ ಗಾಡಿ ರೇಸ್ ದಿನ ಮಾತ್ರ ಈ ತರ ಹೊಡಿಬೇಕು. ಹೊಟ್ಟೆ ಎಲ್ಲ ಉರಿತದೆ, ಗೆಲ್ಬೇಕು ಅನ್ನೋ ಆಟ ಹೊಡಿಲೇಬೇಕು. ನಮ್ಮ ಹುಡುಗ ಗಾಡಿ ತೂಕ ಆಗೈತಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದ. ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡ್ತೀನಿ.